ಎಲ್ಲರೂ ಊರಿನ ವ್ಲಾಗ್ ತುಂಬಾ ಇಷ್ಟಪಡ್ತೀರಾ. ಊರಿನ ವ್ಲಾಗ್ ಹಾಕಿ ನಿಖಿತಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿದು ಹಾಕ್ತೀನಿ. ಬೆಂಗಳೂರು ಇವಾಗ ಇರೋದು ಸಿಚುವೇಶನ್, ಹಾಗೆ ಊರಿನ ವ್ಲಾಗು ಹಾಕ್ತೀನಿ. ನಮ್ಮ ಫ್ಯಾಮಿಲಿ ಅಂದಾಗ ಕಾಮಿಡಿ ಇದೆಲ್ಲ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತೊಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತಲೂ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ. ಹಾಗೆ ಶಿಲ್ಪಾ ಚಾಂದಿನಿ ಒಬ್ರನ್ನೊಬ್ರು ಕಾಲು ಎಳೆದು ಮಾತಾಡೋದು, ಕೀಟ್ಲೆ ಮಾಡೋದು ಅದೆಲ್ಲ ಸರ್ವೇ ಸಾಮಾನ್ಯ. ಇವಾಗ ಬನ್ನಿ ಹಾಗೆ ಒಂದು ತಮಾಷೆಯಾಗೆ ಮಾತುಕತೆ ನಡೀತಾ ಇದೆ ನೋಡಿ. ನಾನು ಮಾಡಿದ್ದು ಮಾತ್ರ ತೋರಿಸ್ಬೇಡ ನೋಡಿ ಫ್ರೆಂಡ್ಸ್, ಬರೀ ವಿಡಿಯೋ ಮಾತ್ರ ಮಾಡಿಸ್ಕೊಂತ ಇದ್ದಾಳೆ ಚಾಂದಿನಿ. ಅವಾಗಿಂದನೂ ಇಷ್ಟನ್ನೇ ಮಾಡ್ತಾ ಇರೋದವಳು. ನೋಡಿ, ನಾನು ಅವೆಲ್ಲ ಹೇಳಿಲ್ವಾ ಗಂಡನ ಪಕ್ಕನೇ ಕುತ್ಕೊಂಡಿದ್ದಾಳೆ ಅಂತ. ಅದು ಚಾಂದಿನಿ ವಿಡಿಯೋದಲ್ಲಿ ಹೇಳಿದ್ದೀನಿ, ವ್ಲಾಗಲ್ಲಿ. ಇವೆಲ್ಲ ಅದೇ ಮಾಡಿದ್ಲು. ಅದಂಗೆ ಇಲ್ಲ, ಹೆಂಗ್ ಗೊತ್ತಾ, ಇವಳು ಅವಳನ್ ಕಾಲು ಎಳೆಯೋದು, ಅವಳು ಇವಳನ್ ಕಾಲು ಎಳೆಯೋದು, ಅದು ಇದ್ದಿದ್ದೆ ನಾರ್ಮಲ್. ಇಲ್ಲ ಇಲ್ಲ, ಗೇಟ್ ಹತ್ರ ಹೋಗೋರ್ಗು ಅಷ್ಟೇ, ಕಲ್ಯಾಣ ಮಂಟಪದ ಗೇಟ್ ಹತ್ರ ಹೋಗೋರ್ಗು ಅಷ್ಟೇ ಅಳು. ಹೌದೌದು, ಹೇಳು. ಎಡ್ತೀನಿ ಬಿಟ್ಕೊಡ್ತಾ ಇಲ್ಲ, ಎಡ್ತೀನಿ ಬಿಟ್ಕೊಡ್ತಾ ಇಲ್ಲ. ಏನೆಷ್ಟು ತಯಾರಿ ಮಾಡ್ಬಿಟ್ಟಿದ್ಯಾ? ಸ್ಕ್ರಿಪ್ಟ್ ಎಲ್ಲ ಓದ್ಕೊಂಬರೋದು ಲೇಟ್ ಆಯ್ತಾ? ಹಾ, ಸರಿ ಸರಿ, ಓಕೆ. ಹೋಗೋರು ಹತ್ತಿದ್ದಾಳೆ. ಇವಳು ಕೂರ್ಸ್ಕಡೆ ಹೋಗಿದ್ದು, ರಕ್ಷಿತ್ನ ನೀವೇ ಕರ್ಕೊಂಡು ಹೋಗಿದ್ದು. ಇದೆಲ್ಲ ತಮಾಷೆಗಾಗಿ ಅಷ್ಟೇನೆ. ಅಂದರೆ ಅವಳು ಇವಳಿ ಕಾಲು ಎಳೆದು ಮಾತಾಡೋದು, ಅವಳು ಇವಳಿ ಕಾಲು ಎಳೆದು ಮಾತಾಡೋದು. ಸೆಂಟ್ರಲ್ಲಿ ಪಾಪ ನೀವಿನ ಹಾಕೊಂಡು ಇದು ಮಾಡ್ತಾರೆ. ನೀವಿ ಇನ್ನೊಂದು ಹೆಂಗೆ ಗೊತ್ತಾ, ನಮ್ಮ ಫ್ಯಾಮಿಲಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ. ನನಗೆ ತಮ್ಮ ಆಗಬೇಕು ನೀವಿ. ನಾನು ಯಾವಾಗಲೂ ಅನ್ಕೊತಾ ಇದ್ದೆ, ಅಯ್ಯೋ ನಮ್ಮ ಮನೆಗೆ ಬರೋ ಗಂಡು ಮಕ್ಳು ಅಂದರೆ ಅಳಿಯ ಅಂದಿರೋ ಯಾರು ಬರ್ತಾರೋ ಅವ್ರು ಅಡ್ಜಸ್ಟ್ ಆಗ್ತಾರೋ ಇಲ್ವೋ, ಇಲ್ಲ ನಮ್ಮ ಮನೆ ಸೊಸೆಯಿಂದಿರು ಬರೋರು ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ತಾಯಿತ್ತು. ಸೊ ಥ್ಯಾಂಕ್ ಗಾಡ್ ಗೊತ್ತಿಲ್ಲ ನಮಗೆ ನೀವಿ ಒಂದು ಒಳ್ಳೆ ಪರ್ಸನ್ ಅಂತಲೇ ಹೇಳ್ತೀನಿ. ನಮಗೆ ಅಡ್ಜಸ್ಟ್ ಆಗೋ ಥರ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತಲೇ ಹೇಳ್ಬೋದು. ಸ್ಪೆಷಲ್ ನನಗೆ ತಮ್ಮ ಅನ್ನೋದ್ರಿಂದ ನಾನು ಹೋಗೋ ಬಾರೋ ಅನ್ನೋ ಥರನೇ ಮಾತಾಡಿಸ್ತೀನಿ. ಇನ್ನು ಅವ್ರು ಆ ಥರ ಮಾತಾಡ್ತಾಯಿದ್ರೆ, ಇನ್ನು ಪೂಜೆಗೆಲ್ಲ ಎಡೆಯೆಲ್ಲ ಇಟ್ಬಿಟ್ಟಿದ್ದು ಮಾಡ್ತಾ, ಇನ್ನು ದೊಡ್ಡಮ್ಮ ಅಂತೂ ಸಿಕ್ಕಾಬಟ್ಟೆ ಹೇಳ್ತಾಯಿದ್ರು. ನನಗೆ ನನ್ನ ಮನಸ್ಸಲ್ಲೇ ಪೇಯ್ನ್ ಇತ್ತು ಜಾಸ್ತಿ. ಅಮ್ಮ ಆಲ್ರೆಡಿ 2 ತಿಂಗಳಾಗಿದೆ ಮಮ್ಮಿ ತೀರೋಗಿ ಕರೆಕ್ಟಾಗಿ ಅಷ್ಟೇನೆ. ಇನ್ನು ಆಂಟಿದು ಇನ್ನು ವರ್ಷದ ತಿಥಿ, ಬೇಜಾರಾಗ್ತಾಯಿತ್ತು. ದೊಡ್ಡಮ್ಮ ನಮ್ಮ ಅಕ್ಕ ಎಲ್ಲರೂ ತುಂಬಾ ಹೇಳ್ತಾಯಿದ್ರು. ನಾನು ತುಂಬ ಅವಾಯ್ಡ್ ಮಾಡ್ತಾಯಿದ್ದೆ, ಯಾಕೆಂದರೆ ನಾವೆಲ್ಲರೂ ಎಲ್ಲತ್ರ ಇನ್ನು ನಮ್ಮ ಭುವನ್ ರಿಷಿ ಇನ್ನೂ ತುಂಬಾ ಕೂಗ್ಬಿಡ್ತಾರೆ. ಇನ್ನು ನಾನು ನಮ್ಮಣ್ಣ ಮತ್ತು ರಿಷಿ ಭುವನ್ ಇಬ್ಬರು ಒಂದೇ ಥರ. ಅವ್ರಿಗೂ ಅಪ್ಪ ಅಮ್ಮ ಇಲ್ಲ, ನನಗೂ ಅಪ್ಪ ಅಮ್ಮ ಇಲ್ಲ ಅನ್ನೋ ಥರ ಅದು ಫೀಲಿಂಗ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಹೆಣ್ಮಕ್ಳು ಒಂದಷ್ಟು ತಮಾಷೆ, ತರಲೆ, ಕ್ವಾಟ್ಲೆ ಆ ಥರ ಎಲ್ಲ ಮಾಡ್ತಿದ್ದರಿಂದ ಒಂದು ಸ್ವಲ್ಪ ಏನು ಅಂತ ಅನ್ನಿಸ್ತಾ ಇರಲಿಲ್ಲ. ನಾನು ಪೂಜೆ ಮಾಡ್ತಾಯಿದ್ವಿ. ಸೊ ಲಾಸ್ಟು ವ್ಲಾಗಲ್ಲೂ ನಾನು ನಿಮಗೆ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಇವತ್ತಿನ ದಿನವೇ ಏನೋ ಒಂದು ಒಳ್ಳೆಯ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೆ. ಏನಿರ್ಬೋದು ಅನ್ನೋದು ಈ ವ್ಲಾಗ್ ಫುಲ್ ಕಂಟಿನ್ಯೂ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಚಿಕ್ಕಪ್ಪಗೂ ಅಷ್ಟೇ ಎಲ್ಲ ಪೂಜೆ ಮಾಡಿ ಎಲ್ಲನೂ ಮಾಡಿದಾಯಿತು. ಆ್ಯಕ್ಚುಲಿ ರಿಷಿದು ತುಂಬಾ ಏನೇನೋ ಆಸೆಗಳಿದ್ದಾವೆ. ಆದರೆ ಅದೆಲ್ಲನೂ ಮಾಡೋಕ್ಕಾಗಲ್ಲ ಮಗನೇ, ಎಲ್ಲನೂ ಮೇಂಟೈನ್ ಮಾಡಬೇಕು. ಅದ್ರ ತಕ್ಕನಾಗೆ ಬೇಡ ಅಂತ ಹೇಳ್ಬಿಟ್ಟು ಇಷ್ಟರಲ್ಲೇ ಸದ್ಯಕ್ಕೆ ಪೂಜೆ ಮಾಡಿಬಿಟ್ಟು ಮಾಡ್ತಾಯಿದ್ದೀವಿ.
ಇನ್ನೆಲ್ಲರೂ ಒಬ್ರು ತಪ್ಪೊಬ್ರು ಇನ್ನು ಇವಾಗ ಹೊಸ್ದಾಗಿ ಆ್ಯಕ್ಚುಲಿ ಇನ್ನೂ ಏನಪ್ಪ ಎಲ್ಲರೂ ಬರಬೇಕಾಗಿದ್ದವರು ಇನ್ನೂ ಒಂದಷ್ಟು ಜನ ಯಾರೂ ಬರೋದಕ್ಕೆ ಆಗಲಿಲ್ಲ. ಯಾರ್ಯಾರು ಸಾಧ್ಯವಾಗುತ್ತೋ ಬರೋರು ಅವ್ರು ಮಾತ್ರ ಬಂದಿರೋದು ಅಷ್ಟೇ. ಯಾಕೆಂದರೆ ಇದು ಈ ಥರ ಪೂಜೆ ಮಾಡಬೇಕು ಅನ್ನೋದು ದಿಢೀರ್ ಪ್ಲ್ಯಾನ್, ಇದು ರಿಷಿ ಆಸೆ. ಆದ್ದರಿಂದ ಇನ್ನೆಲ್ಲರೂ ಪೂಜೆ ಮಾಡಿ ಹೊರಗಡೆ ಎಲ್ಲರೂ ಕೂತ್ಕೊಂಡಿದ್ವಿ. ಊಟ ಮಾಡೋರು ಊಟ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ನಮ್ಮ ಮಾಮ ಅವರೆಲ್ಲ ಬೇಗನೆ ಬಂದರು, ತಿಂಡಿ ತಿಂದಿರಲಿಲ್ವಂತೆ, ಅದಕ್ಕೆ ಎಲ್ಲರೂ ಅಲ್ಲಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಇನ್ನು ಅದೇನಕ್ಕೆ ಪೂಜೆ ಮಾಡಿ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ. ಇನ್ನು ಊಟ ಕೂಡ ಅಷ್ಟೇ, ಒಬ್ಬಟ್ಟು, ಕಾಳುಳಿ ಮತ್ತು ಅದೆಲ್ಲನೂ ಮಾಡಿದ್ದು ಎಡೆಗೆ. ಇವ್ರ ಕಡೆ ನಾನ್ ವೆಜ್ ಮಾಡೋದಿಲ್ಲ, ವೆಜ್ ಮಾತ್ರ ಮಾಡೋದು. ಇನ್ನು ನಮ್ಮ ಮಾಮಾಗೆಲ್ಲ ನಾನ್ ವೆಜ್ ಮಾಡಿದ್ವಲ್ವ, ಸೊ ಇದಕ್ಕೆ ವೆಜ್ ಮಾಡಿದ್ರು ಫ್ರೆಂಡ್ಸ್. ಹಾಗೆ ಅಮೆಝಾನ್ನಲ್ಲಿ ಇವಾಗ 5ನೇ ತಾರೀಕಿಂದ 8ನೇ ತಾರೀಕು ಅಂದರೆ ಇವತ್ತು ಲಾಸ್ಟು ಮೆಗಾ ಫ್ಯಾಷನ್ ಡೇ ಸೇಲ್ ನಡೀತಾ ಇದೆ. ಸೊ ಒಳ್ಳೆ ಆಫರ್ ಇದೆ, ಅಪ್ ಟು 70%ವರೆಗೂ ಡಿಸ್ಕೌಂಟ್ ಸಿಗ್ತಾ ಇದೆ. ಬ್ಯೂಟಿ ಪ್ರಾಡಕ್ಟ್ಸ್ ಆಗಲಿ, ಫ್ಯಾಷನ್ ಪ್ರಾಡಕ್ಟ್ಸ್ ಆಗಿರಲಿ, ಎಲ್ಲದಕ್ಕೂ. ಸೊ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ಯಾಕೆಂದರೆ ಇದು ಅವಾಗವಾಗ ಮಾತ್ರ ಈ ಆಫರ್ನ ಬಿಡೋದಲ್ವ, ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು. ಸೊ ಬೇಕು ಅಂತಂದರೆ ನಿಮ್ಗೆ ಏನಾದರೂ ಪ್ರಾಡಕ್ಟ್ಸ್ಗಳಿದ್ದರೆ ಬೇಗ ಚೆಕ್ ಮಾಡಿಬಿಟ್ಟು ಬೈ ಮಾಡಿ ಫ್ರೆಂಡ್ಸ್, ಓಕೆನಾ. ಅದು ಅವ್ರ ಅತ್ತೆ ಅವ್ರ ಅಜ್ಜಿ ಥರ ಆಯ್ತು. ಹೇಗಿದೆ ಶಿಲ್ಪ ನೀನ್ ಮಾಡಿರೋ ಅಡುಗೆ? ನಾನು ನೀನ್ ಮಾಡಿರೋದಂದೆ ಕಡೆ ಹೇಳ್ಕೊಟ್ಟಂಗೆ ಮಾಡಿದಾರೆ ಅಂತ ಹೇಳ್ಬೇಡಲ್ಲ. ಇತ್ತು ಅದೇನೆ, ಅದಕ್ಕೆ ಹೇಳಿದ್ದು. ಅಯ್ಯೋ ಓ ಹಂಗೆ ಮುಂಚೆನೆ ಡೈಲಾಗ್. ಸ್ವಲ್ಪನಾ ಅನ್ನ 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 ಅಕ್ಕ ಅನ್ನ ಯಾರು ಇವಾಗ ಕೊಡ್ತಾ ಇರೋದು? ರೈಸರ್ ಕೊಡ್ಲಿ. ಅಡುಗೆ ಎಲ್ಲ ಎಲ್ಲ ಕಾಳು ಪಲ್ಯ, ಕೋಸಂಬರಿ, ಒಬ್ಬಟ್ಟು ಸಾರು ಎಲ್ಲ ಇದೆ. ಹಾಲು ಬಿಸಿಯಾಗಿದೆ. ಯಾರಿಗೆ? ಮಾಮಗ? ಯಾರಿಗೆ? ಪುಟ್ಟ ಮಾಮಗೆ. ಹಾಂ ಸರಿ. ಏನು ಬೇಕು ಜಯಶ್ರೀ? ದರ್ಶು ವೇಟಿಂಗಾ? ಸೊ ಎಲ್ರದ್ದು ಊಟ ಆಯಿತು. ಕುಶಿಮಾ ಮಲ್ಕೊಂಡು ಬಿಟ್ಟಿದ್ಲು ಎಡೆ ಟೈಮ್ನಲ್ಲಿ. ಎಡೆ ಇಟ್ಟು ಪೂಜೆ ಮಾಡಿ ಬರ್ಬೇಕಾದ್ರೆ ರಿಷಿ ಹೋಗಿ ಎತ್ಕೊಂಡು ಬಂದ. ಹೊರಗಡೆ ಪೂಜೆ ಮಾಡೋಕ್ಕಾಗಲೇ ಇಲ್ಲ, ಅವಳು ಕುಶಿಮಾ ಕೈಯಿಂದ ಪೂಜೆ ಮಾಡ್ಸೋಕ್ಕಾಗಲೇ ಇಲ್ಲ. ಆಮೇಲೆ ನಮಸ್ಕಾರ ಮಾಡಿಸಿದಷ್ಟೇ. ಇನ್ನು ಕುಶಿಮಾಗೆ ಎದ್ದಿದ ತಕ್ಷಣ ಊಟ ಮಾಡಿಸಿಸ್ಬಿಟ್ಟು ಇನ್ನೆಲ್ಲರೂ ಹೊರಡ್ತಾ ಇದ್ದೀವಿ ಹೊರಗಡೆ. ಎಲ್ಲಿಗೆ? ಏನಪ್ಪ ಗುಡ್ ನ್ಯೂಸು ಅಂತ ಅಂದರೆ, ಇವತ್ತು ನಾವು ನಮ್ಮ ಹುಡುಗ ಅಂದರೆ ನಮ್ಮ ದರ್ಶನ್ಗೆ ಹೆಣ್ಣು ನೋಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಹೆಣ್ಣು ನೋಡೋ ಶಾಸ್ತ್ರ ಇವತ್ತು. ಒಂದು ಸರಿ ದರ್ಶು ಮತ್ತು ನಮ್ಮ ದೊಡ್ಡಪ್ಪ ಅವರೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದರು. ಆದರೆ ಹೇಗೋ ನಾವು ಇವತ್ತೆಲ್ಲರೂ ಬಂದಿದ್ದೀವಿ ಅಲ್ವಾ, ಆದ್ದರಿಂದ ನಿಮ್ಗಳಿಗೂ ಇಷ್ಟ ಆಗುತ್ತಾ ನೋಡ್ಕೊಂಡು ಬಂದರೆ. ಹುಡುಗ ಹೋಗಿ ನೋಡ್ಕೊಂಡು ಬಂದಿದ್ದಾನೆ. ಇನ್ನು ನಮ್ಮ ಫ್ಯಾಮಿಲಿಯವರು ಒಂದು ಸರಿ ಹೋಗಿ ನೋಡ್ಕೊಂಡು ಬರಲಿ, ಎಲ್ಲರೂ ಬಂದಿದ್ದೀರಲ್ಲ ಅಂತ ಹೇಳಿದ್ರು. ಯಾರ್ಯಾರು ಬರ್ತೀರಾ ಅಂತ ಹೇಳಿ ಕೇಳಿದ್ರು ಅಷ್ಟೇನೆ. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಾವು ಇನ್ನು ಸ್ವಲ್ಪ ಜನ ಹೊರಟ್ವಿ. ಆಮೇಲೆ ಏನಾಯಿತು, ಎಷ್ಟು ಜನ ಹೋಗಿದ್ದೀವಿ ಅಂದ್ಬಿಟ್ಟು ನೀವೇ ನೋಡ್ಬೋದು. ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ, ನೀವು ನಡೀರಿ. ಮತ್ತು ಇಷ್ಟು ಜನ ಹೊರಟಾಗ ಕಾರು, ಬೈಕು, ಅದು ಇದು ಅಂತೆಲ್ಲ ಇರುತ್ತಲ್ವಾ. ಸೊ ನೀವತ್ರಿ ಅಂತೆಲ್ಲ ಹೊರಡ್ತಾ ಇದ್ದೀವಿ. ನನ್ನ ಗಾಡಿ ತಗೊಂಡು ಅದೇ ತಗೊಂಡು ಇಲ್ಲಿ ಸಿದ್ದಾಪುರ ಸರ್ಕಲ್ ಇದೆಯಲ್ಲ, ದರ್ಶು ನೋಡಿದಾನಲ್ಲ, ದರ್ಶು ನೋಡಿದಾನೆ. ವಸಂತ ಇದ್ದಾಳಲ್ಲ, ವಸಂತ ಅಲ್ವಾ ಸಿದ್ದಾಪುರ ಸರ್ಕಲ್. ಇನ್ನು ನೀವು ಆ ಗಾಡಿ ಹತ್ರ, ಈ ಗಾಡಿ ಹತ್ರ, ಹಾಗೆ ಹೀಗೆ ಇವ್ರು ಆ ಕಾರ್ ಹತ್ರ ಅನ್ನೋಷ್ಟರಲ್ಲಿ ಎಲ್ಲರೂ ಲೇಟೇ ಆಗ್ತಾಯಿತ್ತು. ಬೇಗ ನಡ್ರಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಒಬ್ರು ತಪ್ಪೊಬ್ರು ಹಿಂದೆ ಹೊರಡ್ತಾಯಿದ್ವಿ. ಹಿಂಗೆ ಹೊರಡ್ಬೇಕಾದ್ರೆ ನಿವಿ ಚಾಂದಿ ಒಂದು ಗಾಡೀಲಿ ಬರ್ತಾಯಿದ್ರು. ಅವ್ರದ್ದು ಒಂಥರ ಹೌದೌದು.
ಏನು ಕಾಮಿಡಿ ಅಂದರೆ ನೀವೇ ಹಿಂದೆಯಿಂದ ಹೊರಟಿದ ತಕ್ಷಣ ಏನು ಹೇಳೋದು, ನಿಖಿತಾ ಮೇಡಮ್ ಅಲ್ವಾ ನೀವು, ನಿಖಿತಾಸ್ ಕಿಚನ್ ಅಲ್ವಾ, ನಾವು ನಿಮ್ಮ ಫ್ಯಾನ್ ಮೇಡಮ್ ಅಂತ ಹೇಳ್ಬಿಟ್ಟು ಹಿಂದೆಯಿಂದ ಕೂಕೊಂಡು ಹೇಳೋ ಥರ ಹಿಂಗೆ ಅಂದ್ಕೊಂಡು ಎಲ್ಲರೂ ಹೊರಡ್ತಾಯಿದ್ವಿ. ಇಲ್ಲಿ ಮುಂದೆ ಕಾರಲ್ಲಿ ನಮ್ಮ ದೊಡ್ಡಮ್ಮ, ದರ್ಶು, ನಮ್ಮ ಪುಟ್ಟಮ್ಮ ಎಲ್ಲ ಹೊರಡ್ತಾ ಇದ್ದಾರೆ. ಹಿಂದೆಯಿಂದ ನಾವು ಬೈಕಲ್ಲಿ ಎಲ್ಲರೂ ಹೊರಡ್ತಾಯಿದ್ವಿ. ಅಷ್ಟು ಗಾಡಿ ಅದೇ ಇವಾಗ ಅದನ್ನೇ ನೋಡಿದ್ದು. ಪುಟ್ಟಪ್ಪ ಎಲ್ಲ ಅಂತ ನಾನು ಅವರೇ ಮುಂದೆ ಹೋಗುತ್ತಾ ಮತ್ತು ಆಂಟಿ ಮನೆಯಿಂದ ತುಂಬ ದೂರ ಇಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟ್ರ್ ಅಷ್ಟೇ ಇರೋದು. ಅಂದರೆ ಒಂದು 5 ನಿಮಿಷ ಅಷ್ಟೇ ಹುಡುಗಿ ಮನೆ ಇರೋದು ಊರು. ಆದ್ದರಿಂದ ಎಲ್ಲರೂ ಏನು ಹೆಲ್ಮೆಟೆಲ್ಲ ಎಲ್ಲ ಹಾಕ್ಕೊಂಡಿಲ್ಲ, ಇಲ್ಲಿ ಹಂಗೆ ಬಂದ್ಬಿಟ್ವಿ. ನಾನು ಏನಂತ ಇನ್ನೊಂದ್ಸರಿ ಹೇಳು, ಇಲ್ಲ ಏನಂತ ಹೇಳು. ಹಾಂ ಲಾಸ್ಟಿಗೆ ಒಟ್ಟಿಗೆ ಅಷ್ಟು ಜನ ತುಂಬಿಟ್ರೆ ಹೇಳು ಸಿಸಿ ಏನು ಹೇಳ್ಬೇಕು ಆ ಕಡೆ ಇಂಟ್ರೆಸ್ಟ್ ಮ್ಯಾಟ್ರ್ ಏನು ಹೇಳಿದ್ವಿ ಅಂದರೆ ಹುಡುಗರು ಯಾರು ಒಳಗೆ ಹೋಗ್ಬಾರ್ದಂತೆ. ಆಮೇಲೆ ಹೆಣ್ಣಿನ ಕೊಡೋರು ನಾವು ದರ್ಶು ಕೊಡಲ್ಲ, ಇಲ್ಲಿರೋ ಹುಡುಗರಿಗೆ ಕೊಡ್ತೀವಿ ಅಂದ್ಬಿಟ್ರೆ ಇಲ್ಲಿರೋ ಹುಡುಗರಿಗೆ ಕೊಟ್ಬಿಟ್ರೆ ಒಪ್ಕೊಂಡ್ಬಿಟ್ರೆ ಯಾರೇ ದೊಡ್ಡವರು ಈ ಹುಡುಗರು ಬ್ಯಾಚ್ ಏನಿದೆ ಒಪ್ಪಿಗೆ ಮಾತ್ರ ಅಷ್ಟೇ. ನಮ್ಮ ಮಾಮ ಹೇಳಿದ್ರಂತೆ ಹುಡುಗರು ಯಾರು ಬರಬೇಡ್ರಿ, ದರ್ಶನ್ ಒಬ್ಬನೇ ಬರಲಿ ಅಂತ. ಆಮೇಲೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದಿದ್ದು. ಅಂದರೆ ನಾವು ಇಷ್ಟು ಜನ ಬಂದುಬಿಟ್ಟಿದ್ದೀವಿ, ಎಷ್ಟು ಜನ ತಿನ್ನು ಕೌಂಟೇ ಮಾಡಿಲ್ಲ, ಬಂದುಬಿಟ್ಟಿದ್ವಿ. ಸುಮ್ಮನೆ ಬಂದರೆ ಆಮೇಲೆ ಅವರು ಗಾಬರಿ ಆಗಿಬಿಡ್ತಾರೆ, ಹೆಣ್ಣಿನ ಮನೆ ಏನಪ್ಪ ಇಷ್ಟು ಜನ ಬಂದವ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗಂಡು ಮಕ್ಳು ಯಾರು ಬರಬೇಡ್ರಿ. ಆಮೇಲೆ ಹೆಣ್ಣಿನ ಮನೆಯವರು ದರ್ಶನ್ ಬೇಡ ನಮಗೆ, ಇರೋ ಇಷ್ಟು ಜನ ಹುಡುಗರಲ್ಲಿ ಈ ಹುಡುಗ ಇಷ್ಟಾಗಿದ್ದಾನೆ ಅಂತ ಅವ್ರನ್ನ ಒಪ್ಕೊಂಡ್ಬಿಟ್ರೆ ಅಂದ್ಬಿಟ್ಟು ನಮ್ಮ ಮಾಮ ಸುಮ್ಮನೆ ತಮಾಷೆ ಮಾಡಿಬಿಟ್ಟು ಹುಡುಗರನ್ನೆಲ್ಲ ಇಲ್ಲಿರ್ರಿ ಅಂತ ಹೇಳಿಬಿಟ್ಟು ಬಿಟ್ಟು ಹೋಗಿದ್ದು. ನನಗೆ ಗೊತ್ತಿಲ್ಲ ಈ ವಿಷಯ, ಬನ್ರೋ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಪುಟ್ಟಪ್ಪ ಹಿಂಗಂತು, ನೀವು ಹೋಗಕ್ಕ ನಾವೆಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಅಂದರೆ ನಾವೆಲ್ಲ ಫಸ್ಟ್ ಹೋಗಲ್ಲಿ ಸೆಟ್ಲ್ ಆದಮೇಲೆ ಆಮೇಲೆ ಈ ಹುಡುಗರನ್ನೆಲ್ಲ ಕರ್ಸ್ಕೊಳ್ಳೋ ಥರ. ಸೊ ಅದರಲ್ಲೂ ಈ ಹುಡುಗರು ಪುಟ್ಟಪ್ಪ ಹಿಂಗಂತು ಅಂದ್ಬಿಟ್ಟು ಒಂದಷ್ಟು ಕಾಮಿಡಿ ಮಾಡ್ಕೊಂಡು ಎಲ್ಲರೂ ನಗ್ತಾಯಿದ್ರು. ಖುಷಿಮ ತುಂಬ ಅಳ್ತಾಯಿದ್ಲು, ಯಾಕೋ ಗೊತ್ತಿಲ್ಲ. ಇನ್ನು ಇವರೇ ನಮ್ಮ ದರ್ಶನ್ಗೆ ನೋಡೋಕ್ಕೆ ಬಂದಿರೋ ಹುಡುಗಿ. ಎಲ್ಲರೂ ಫಸ್ಟ್ ಟೈಮ್ ನೋಡ್ತಾರೆ. ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹುಡುಗಿ ಹೇಗಿದ್ದಾಳೆ, ಯಾಕೆಂದ್ರೆ ನಮ್ಮ ದರ್ಶಿಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದೊಂದು ಕ್ಯೂರಿಯಾಸಿಟಿ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ನಾವು ಸುಮ್ಮನೆ ಎಲ್ಲರೂ ಅಯ್ಯೋ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟು ಜನ ಗೊತ್ತಾ. ಇವಾಗ ನೋಡ್ರಿ ಎಲ್ಲ ಹುಡುಗರು ಒಳಗಡೆ ಕರೆದ್ವಿ, ಯಾಕಂದರೆ ಕಾಫಿ ಮಾಡಿದರು, ಕಾಫಿ ಕೊಡೋಕ್ಕೆ. ಇನ್ನು ನಿವಿನ ಏನು ಗೊತ್ತಾ, ನಿವಿ ದರ್ಶು ಪಕ್ಕ ಕೂತಿದ್ದ ನಮ್ಮ ದೊಡ್ಡಪ್ಪ ಇಲ್ಲ ನೀನು ಈ ಕಡೆ ಎದ್ದು ಬರಪ್ಪ, ಆಮೇಲೆ ಗಂಡು ನೀನು ಅಂತ ಅನ್ಕೊಂಬಿಟ್ರೆ ಅಂತ ಹೇಳ್ಬಿಟ್ಟು ಚಾಂದಿ ಹೋಗ್ಬಿಟ್ಲು. ಅಯ್ಯೋ ನನ್ನ ಗಂಡ ನನ್ನ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಆ ಕಡೆ ಗಂಡನ ಪಕ್ಕ ನಿಂತ್ಕೊತಾ ಇದ್ಲು. ಸುಮ್ಮನೆ ಹಿಂಗೆ ಕಾಮಿಡಿ ಎಲ್ಲರೂ ಅಲ್ಲಿ ನೋಡು ಅವರು ಹೊಸಬ್ರು ಅವ್ರ ಮನೆಗೆ ಹೋದ್ರು ಬಿಡ್ತಾಯಿಲ್ಲ. ನಾವೆಲ್ಲರೂ ಸುಮ್ಮನೆ ಕೇಕ್ ಹಾಕ್ಕೊಂಡು ನಗಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಇನ್ನೂ ಕಾಮಿಡಿ ಆಗಿತ್ತು. ಆದರೆ ಗಿಜಿ ಅಂತ ಗಲಾಟೆ ಆಗ್ತಾಯಿತ್ತು. ಇಲ್ಲಾಂದರೆ ನಾನು ಹಾಗೆ ಇದಾಗ್ತಾಯಿದ್ದೆ, ಅಂದರೆ ವಾಯ್ಸ್ ಓವರ್ ಕೊಡ್ತಾನೆ ಇರಲಿಲ್ಲ. ಕೆಲವೊಂದು ನಾನು ಹಾಗೆ ಆಗ್ತೀನಿ, ಕೆಲವೊಂದು ವಾಯ್ಸ್ ಓವರಲ್ಲಿ ಹೇಳ್ತೀನಿ. ನೀವೇ ಚಿಕ್ಕಂಡು ಮಾಡು ಯಾರು ಇವನು ಹುಡುಗ ಅನ್ಕೊಂಬಿಟ್ರೆ ಕಷ್ಟ ಅಂತ ಅಂದಿದ್ದಾನೆ ಹುಡುಗ. ಫ್ರೆಂಡ್ಸ್ ನೋಡಿ ಮೇನ್ ನೋಡ್ಬೇಕಾಗಿರೋರು ಇವರೆಲ್ಲರೂ ನಮಗಿಲ್ಲ, ಅದಕ್ಕೋಸ್ಕರ
ನೀವು ಏನು ಕಾಮಿಡಿ ಮಾಡ್ತಾಯಿದ್ದ ಅಂತ ಹೇಳಿದ್ರೆ ಅಂದರೆ ಹುಡುಗ ಇವನು ಅಲ್ವಾ, ಇನ್ನು ಮಿಕ್ಕದ ಹುಡುಗರೆಲ್ಲರೂ ಕಾಫಿ ಕೊಡೋಕೆ ಬಂದಾಗ ಎಲ್ಲರೂ ಕಣ್ಣು ಹಿಂಗೆ ಮಾಡ್ಕೊಂಡು ನಾಲ್ಗೆ ಹಿಂಗೆ ತಗೊಂಡು ಕೂತ್ಕೊಂಡ್ಬಿಡ್ರಿ, ಅವಾಗ ಯಾರು ಒಪ್ಕೊಳ್ಳೋದಿಲ್ಲ ಹಿಂಗೆ ಅಂತ ಹಿಂಗೆ ಕಾಮಿಡಿ ಮಾಡ್ತಾಯಿದ್ದು. ನಾವು ಅದು ಇದು ಗುಸು ಪಿಸು ಪಿಸ್ ಪಿಸು ಹುಡುಗಿ ಹೇಗಿದ್ದಾರೆ ಏನು ಎತ್ತ ಅನ್ನೋದ್ರಲ್ಲೇ ಗುಸು ಪಿಸ್ ಪಿಸು ಅನ್ನೋ ಥರ ಆಗ್ತಾಯಿತ್ತು. ಇನ್ನೂ ಡಿಸಿಷನ್ ಯಾರೇನು ತೊಗೊಂಡಿಲ್ಲ, ಅಂದರೆ ಜಸ್ಟು ನೋಡೋಕ್ಕೆ ಅಂತ ಬಂದಿರೋದು. ಆದರೆ ಪಾಪ ನಾವೆಲ್ಲಿ ಅಂದ್ಕೊಂಡಿದ್ವಿ ಅಂದರೆ ಇಷ್ಟೊಂದು ಜನ ಬಂದಿದ್ದೀವಿ, ಎಲ್ಲಿ ಗಾಬರಿ ಆಗಿಬಿಡ್ತಾರೋ. ನಾವು ಎಷ್ಟು ಗೊತ್ತಾ ಬಂದಿದ್ದು, ಒಂದು 15 ಜನ ಅನ್ಸುತ್ತೆ, 15-16 ಜನ, ಎಲ್ಲರೂ ಒಂದು 3 ಜನ 4 ಜನ 5 ಜನ ಅಂತ ಬಂದರೆ ನಾವು ಬರೋಬ್ಬರಿ 15-16 ಜನ ಆ ಥರ ಬಂದುಬಿಟ್ಟಿದ್ದೀವಿ. ಎಲ್ಲವ್ರ ಮನೆಯವರೆಲ್ಲ ಹಿಂಗೆ ಬಂದುಬಿಟ್ಟಿದ್ದಾರೆ, ಸಂತೆ ಜಾತ್ರೆ ಥರ ಬಂದುಬಿಟ್ಟಿದ್ದಾರೆ ಅಂತ ಅನ್ಕೊತಾರೋ ಅಂತ ಅನ್ಕೊತಾ ಇದ್ವಿ. ಆದರೆ ಅವ್ರೇನು ಅಂದ್ಕೊಂಡ್ಲಿಲ್ಲ. ಅಂದರೆ ನಮಗೆ ಗೊತ್ತಿಲ್ಲ, ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ನಮಗೂ ಒಂಥರ ಹೊಸ ಥರ ಈ ಥರ ಶಾಸ್ತ್ರ ಎಷ್ಟೋ ವರ್ಷಗಳಾಗೋಗಿತ್ತು. ಹುಡುಗಿ ನೋಡೋಕೆ ಹೋಗೋದು, ಇಲ್ಲ ಹುಡುಗನ ನೋಡೋಕೆ ಹೋಗೋದು, ಆ ಥರ ಎಲ್ಲ ಶಾಸ್ತ್ರಗಳನ್ನ ನೋಡಿ ಈ ಥರ ಆಪರ್ಚುನಿಟಿ ಈ ಚಾಂದಿನಿ ವಿಷಯದಲ್ಲೂ ನಮಗೆ ಸಿಗಲಿಲ್ಲ, ಈ ಕಡೆ ಶಿಲ್ಪನ ವಿಷಯದಲ್ಲೂ ನಮಗೆ ಈ ಥರ ಚಾನ್ಸ್ ಸಿಗಲಿಲ್ಲ. ಅಂದರೆ ನೋಡೋಕ್ಕೆ ಮಾಡೋಕ್ಕೆ ಆ ಥರ ಎಲ್ಲ. ಇನ್ನು ನಮ್ಮ ದರ್ಶನದಲ್ಲಿ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಇನ್ನೂ ಸ್ವಲ್ಪ ಜನಕ್ಕಿಂತ ಭುವನ್ಗೆ ಮದುವೆ ಮಾಡ್ತಾಯಿದ್ದೀರಾ ಅನಿಸುತ್ತೆ ಅಂತ. ಭುವನ್ಗೆ ಇನ್ನೂ ಮದುವೆ ಮಾಡೋ ಇನ್ನೂ ಏನೋ ಟೈಮ್ ಬಂದಿಲ್ಲ, ಇನ್ನೊಂದು ಸ್ವಲ್ಪ ವರ್ಷಗಳು ಲೇಟ್ ಆಗ್ತವೆ. ಆದರೆ ಫಸ್ಟು ನಮಗೆ ಬೇಕಾಗಿರೋದು ದರ್ಶನ್ಗೆ ಮದುವೆ ಮಾಡಬೇಕಾಗಿರೋದು, ಆದ್ದರಿಂದ ಅವನಿಗೆ ಹುಡುಗಿನ ಹುಡುಕ್ತಾ ಇದ್ದೀವಿ. ಹೆಸರು ಚಂದನ. ಯಾರು ಬರುವಂತಲ್ಲ, ಎದುರುಗಡೆ ಕೇಳ್ಬಿಡ್ತೀವಿ, ಎದುರುಗಡೆ ಹೇಳ್ಬಿಡಿ ಇಷ್ಟೇ. ಅವ್ರ ಮನೇಲಿ ಯಾರು ಇಲ್ಲ, ಅವನೊಬ್ಬನೇ ಉಳ್ಕೊಂಡ್ರೆ. ಈಗ ಮದುವೆ ಆಗಿದೆ, ಅವ್ರ ತಂಗಿ ಬೆಂಗಳೂರಿಗೆ ಹೋಗಿದ್ದಾರೆ, ಅವನೊಬ್ಬ ಇದ್ದಾನೆ. ಅವನೇನು ಅಲ್ಲಿಲ್ಲ, ಇಲ್ಲೇ ಇರೋದು. ಈಗ ಉತ್ತರದಲ್ಲಿ ಇಲ್ಲ. ನಿಮ್ಗೆ ಇಷ್ಟ ಇದೆಯಾ ಮುಖ್ಯವಾಗಿ? ಹೆಣ್ಮಕ್ಳಿಗೆ ಇಷ್ಟ ಆದರೆ ಆಮೇಲೆ ಗಂಡ್ಮಕ್ಳಿಗೆ ಕೇಳಿ. ಗಂಡ್ಮಗ ಎಲ್ಲರೂ ಸೇರಿ ಮೂವಲ್ಲಿ ನಮ್ದೇನಿಲ್ಲ ಅಂತ ನಾವೇನು ಆಸೆ ಪಟ್ಟರೆ ಏನು ನಡೆಯಲ್ಲ. ನಾವು ಏನೇನು ಲೆಕ್ಕಾಚಾರ ಹಾಕ್ತೀವಿ, ಏನು ಗೊತ್ತಾ, ಮನೆಗಳಲ್ಲೆಲ್ಲ ಏನು ಅಂತ ಕೇಳಿದ್ರೆ ಯಾವಾಗ ಸಿಂಗಲ್ ನೋಡಬಾರ್ದು ಯಾವಾಗ. ಹೌದು. ಇನ್ನು ಸುಮ್ಮನೆ ಹುಡುಗಿನ ಕೂರಿಸಿಸ್ಬಿಟ್ಟು ಹುಡುಗಿ ಹೆಸ್ರೇನು ಎತ್ತ, ಏನು ಓದ್ತಾ ಇರೋದು, ಇಲ್ಲ ಜಾಬ್ ಮಾಡ್ತಾಯಿದ್ರೆ ಏನು ಎತ್ತ ಅಂತಲ್ಲ ನಮ್ಮ ಮನೆಯವರೆಲ್ಲ ವಿಚಾರಿಸ್ತಾ ಇದ್ರು. ಹಾಗೆ ಹುಡುಗ ಹುಡುಗಿ ಏನಾದ್ರು ಮಾತಾಡಂಗಿದ್ರೆ ಹೋಗ್ಬಿಟ್ಟು ಮಾತಾಡಿ ಅನ್ನೋದು ಕೂಡ ಹೇಳ್ತಾಯಿದ್ರು. ನಮ್ಮ ಹುಡುಗ ನಾಚ್ಕೋತಾ ಇದ್ದ. ಅವನೇ ಕಾಟ ಜಾಸ್ತಿ ಇರೋದು ಎಲ್ಲರಿಗೂ. ಲಾಸ್ಟಿಗೆ ಅವನೇ ತಲೆಗಿಟ್ಟು ಅವನೇ ಹುಡುಗಿ ನೋಡಕ್ ಹೋಗ್ಕೊಂಡು ಏನಂತ ಕೇಳಿದ್ರೆ, ನೀವೆಲ್ಲ ಮದುವೆ ಮಾಡಲ್ಲ, ಮನೆಗೆ ಹುಡುಗಿ ತರಲ್ಲ ನೀವು, ಮನೆಗೆ ಬಚ್ಚಲ್ಲ ನೀವು ಅಂತೇಳಿ ಅವನು ಅಲ್ಲಿ ಅವನು ಯಾರು ಇಟ್ಟು ಹುಡುಗಿ ನೋಡ್ಕೊಂಡು ತರ ಅವನು. ಅದಕ್ಕೆ ಅವನು ಸ್ವಲ್ಪ ಒಪ್ಕೊಂಡ್ರೆ ಎರಡು ಕಡೆ ತೋರಿಸುತ್ತೆ, ಎರಡು ಕಡೆ. ಇಲ್ಲ ಅವ್ರು ಇಲ್ಲೆಲ್ಲ ಏನೆಲ್ಲ ಮನೆಗೆ ಹೋದ್ಮೇಲೆ ಹೇಳ್ತಾರ ಅವರು. ಯಾಕಂದ್ರೆ ಅವ್ರು ಇನ್ನೇ ಇರ್ತಾನೆ ಇವತ್ತಿಗೂ ಮನೆ ಪಾತ್ರೆ ತೊಳೆಯೋದು, ಮನೆ ಒರೆಸೋದು, ಮನೆ ಕ್ಲೀನ್ ಮಾಡೋದು, ಮನೆ ಕ್ಲೀನಾಗಿ ಇಟ್ಕೊಳ್ಳೋದು. ದರ್ಶು ಏನಾರು ಮಾತಾಡಂಗಿದ್ರೆ ಮಾತಾಡು. ಅದೇ ನೀವೇನಾರು ಮಾತಾಡೋದಿದ್ಯಾ? ಏನಮ್ಮ? ಏ ಹಳೆ ಟ್ರೆಂಡ್ ಎಲ್ಲ ಹೊಂಟಿದೀವಿ, ಹೊಸ ಟ್ರೆಂಡ್ ಅಲ್ಲ. ಐಟ್ ಬೇಡ ಹುಡುಗಿನ ಅಯ್ಯೋ ನಮ್ಮ ಮನೇಲಿ ಒಬ್ರೊಬ್ರು ಒಂದೊಂದು ಥರ ಮಾತಾಡ್ತಾಯಿದ್ರು. ಒಬ್ಬರು ಐಟ್ ನೋಡೋಣ ಅಂತಿದ್ರು, ಒಬ್ಬರು ಫೋನ್ ನಂಬರ್ ಇಸ್ಕೊತಿದ್ರು, ಒಬ್ಬರು ಏನೋ ಇಬ್ಬರು ಹೋಗಿ ಮಾತಾಡಂಗಿದ್ರೆ ಮಾತಾಡಿ ಅಂತ ಎಲ್ಲ ಹೇಳ್ತಾಯಿದ್ರು. ಈ ಕಡೆ ಹುಡುಗನೂ ನಾಚ್ಕೊಳ್ಳೋನು, ಆ ಕಡೆ ಹುಡುಗಿನೂ ನಾಚ್ಕೊಳ್ಳೋರು. ಸ್ಟಾರ್ಟಿಂಗ್ ಹಾಗೆ ಅಲ್ವಾ, ಆದ್ದರಿಂದ ಚೆನ್ನಾಗಿತ್ತು ಒಂಥರ ಟೈಮು. ಅಂದರೆ ಆ ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವಂತೂ ಹೊಸಿ ಕಾಲು ಹೆಂಗೆ ಗೊತ್ತಾ, ನಾವು ಸುಮ್ಮನೆ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೀವಲ್ವ, ಗೊತ್ತಲ್ಲ ನಾವೆಲ್ಲರೂ ಹೆಂಗೆ ಅಂತ. ನಾವು ಹೋಗ್ಬಿಟ್ಟು ಹುಡುಗಿಗೆ ಏನನ್ನೋದಂದರೆ, ನಿಂಗೆ ಆಡೋಕ್ಕೆ ಬರುತ್ತೇನಮ್ಮ, ಡ್ಯಾನ್ಸ್ ಮಾಡೋಕ್ಕೆ ಬರುತ್ತೇನಮ್ಮ, ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗು, ಆ ಕಡೆಯಿಂದ ಈ ಕಡೆ ನಡ್ಕೊಂಡು ಬಾ, ಇಲ್ಲ ಒಂದು ಪದ ಗಿದ ಇದ್ದರೆ ಬಿಡು ಅತ್ಲಗೆ ಅಂತ ಹಿಂಗೆಲ್ಲ ಕೇಳ್ತಾ ಇದ್ವಿ. ಎಲ್ಲರೂ ಸೇರ್ಕೊಂಡು, ನಾನು ಶಿಲ್ಪ ಚಾಂದಿನಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ನಗ್ತಾಯಿದ್ರು. ಅವ್ರ ಮನೆಯವರು ಅಷ್ಟೇ ತುಂಬ ಜಾಲಿಯಾಗಿದ್ದಾರೆ, ಅವ್ರದ್ದು ಅಷ್ಟೇ ದೊಡ್ಡ ಕುಟುಂಬ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಜೊತೆಗೆ ಜಸ್ಟ್ ಇವಾಗ ಹುಡುಗಿ ನೋಡೋದಕ್ಕೆ ಅಂತ ಬಂದಿರೋದು ಅಷ್ಟೇ, ಶಾಸ್ತ್ರ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇನ್ನೂ ಡಿಸಿಷನ್ ಏನು ತೊಗೊಂಡಿಲ್ಲ. ಅಂದರೆ ನಮಗೆ ಹುಡುಗಿ ಒಪ್ಪಿಗೆ ಆದ್ರೆ ಆಮೇಲೆ ಇನ್ನೂ ಜಾತಕ ಎಲ್ಲ ಕೂಡ ಬರಬೇಕಲ್ವಾ, ಆದ್ದರಿಂದ ಇದೆಲ್ಲ
ಇದೆಲ್ಲ ನೋಡಿ ಮಾಡಿ ಆಮೇಲೆ ನಾವು ಡಿಸಿಷನ್ನ ಹೇಳ್ತೀವಿ ಅಂತ ಹೇಳ್ತಾಯಿದ್ರು. ಅದ್ರ ಜೊತೆಗೆ ಅದೇ ಸ್ವಲ್ಪ ಹೈಟ್ ಎಲ್ಲ ಸೆಟ್ ಆಗುತ್ತಾ ಏನು ಎತ್ತಾ ಅದೆಲ್ಲ ನಮ್ಮ ಗಂಡು ಮಕ್ಕಳು ಹಿಂದೆಯಿಂದ ಒಂದಷ್ಟು ನಮಗೆ ಕಿವಿಗೆ ಹೇಳೋರು, ನಾವು ಅದನ್ನು ಹೇಳ್ದಂಗೆ ಕೇಳ್ತಾಯಿದ್ವಿ. ಇನ್ನು ರಿಷಿ ಮೇಯ್ನ್ ಏನು ಗೊತ್ತಾ, ರಿಷಿ ಭುವನ್ಗೆ ಜಾಸ್ತಿ ದರ್ಶುಗಿನ್ನ, ಯಾಕೆಂದರೆ ಆ ಮನೆಗೆ ಒಂದು ನಮ್ಮದು ಆಂಟಿ ಮನೆಯಲ್ಲೇ ದರ್ಶು ಭುವನ್ ರಿಷಿ 3 ಜನ ಇರೋದ್ರಿಂದ ದರ್ಶು ಮದುವೆ ಆದರೆ ಒಂದು ಹೆಣ್ಣು ಅಂತ ಮನೆಗೆ ಬರುತ್ತಲ್ವ, ಅವ್ರ ಮನೆ ದೀಪ ಹಚ್ಕೊಂಡಿರಿದ್ರೆ ಒಂಥರ ಚೆಂದ ಅಂತ ಹೇಳಿಬಿಟ್ಟು ಇವರಿಬ್ಬರು ಜಾಸ್ತಿ ಆಸೆ ಪಡ್ತಾ ಇರೋದು. ಚೆನ್ನಾಗಿತ್ತು ಒಂಥರ ಫ್ರೆಂಡ್ಸ್. ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲ ಹೆಣ್ಣು ನೋಡೋಕೆ ಹೋಗಿದ್ದು ದರ್ಶನ್ಗೆ ಅಂತ. ಇನ್ನು ಅವ್ರು ಅರಿಶಿನ ಕುಂಕುಮ ಕೊಟ್ಟ ಮೇಲೆ ಎಲ್ಲ ಹೊರಗಡೆ ಬಂದು ನಿಂತ್ಕೊಂಡ್ವಿ. ಇಲ್ಲಿ ಕಾನ್ವರ್ಸೇಷನ್ ನಡೀತಾ ಇದೆ. ಇಲ್ಲಿ ನಿವಿ ಮತ್ತೆ ಇಲ್ಲಿ ಬಂದು ಒಬ್ರು ಕಾಲೊಬ್ರು ಹೇಳ್ತಾ ನಿಂತ್ಕೊಂಡು, ಅಂದರೆ ವಾಲ್ಪೇಪರಲ್ಲಿ ಯಾರ ಫೋಟೋ ಇದೆ ಏನು ಇತ್ತಂತ. ಇನ್ನು ನಿವಿಗೆ ನಾವು ಕಾಲು ಹೇಳ್ತಾ ಇರ್ತೀವಿ, ಸ್ಕ್ರಿಪ್ಟ್ ಕೊಟ್ಟಿದ್ದಾಳ ಚಾಂದಿ, ನೀನು ಇಲ್ಲಿ ನಮ್ಮ ಊರಿಗೆ ಬಂದಾಗ ಇದೇ ಥರ ಮಾತಾಡಬೇಕು, ಇಷ್ಟೇ ಮಾತಾಡಬೇಕು ಅಂತ. ಅವನು ಈ ಸ್ಕ್ರಿಪ್ಟ್ ಕೊಟ್ಟಿದ್ದಾಳೆ ಇದೇ ಥರ ಮಾತಾಡಬೇಕು ಅಂತ. ಅವನು ಹಾಗೇನೆ ನಮ್ಮ ಜೊತೆಗೆ ತಮಾಷೆ ಮಾಡ್ಕೊಂಡು ನಿಂತಿರ್ತಾನೆ. ಶಿಲ್ಪ ನೀನು ನೋಡಿದ್ದಲ್ವೇ ಅವತ್ತು, ಚೆನ್ನಾಗಿರ್ಲಿಲ್ವಾ? ಮತ್ತೆ ಶಿಲ್ಪ ಏನ ವಾಲ್ಪೇಪರಾ? ನೀವೇ ವಾಲ್ಪೇಪರಲ್ಲಿ ಏನಿದೆ? ಫೋನ್ ಮಾಡಿ ನೀನು ನಮ್ಮ ಊರಿಗೆ ಬರ್ತಿದ್ಯಾ ವಾಲ್ಪೇಪರ್ ಅದಕ್ಕೂ ಸ್ಕ್ರಿಪ್ಟ್ ಅಲ್ಲಿ ಇದೆಯಾ? ಸ್ಕ್ರಿಪ್ಟ್ ಅಲ್ಲಿ ಇದೆಯಾ? ಸ್ಕ್ರಿಪ್ಟ್ ಅಲ್ಲಿ ಇಲ್ಲ. ಶಿಲ್ಪ 200 ರೂಪಾಯಿ ದುಡ್ಡು ಕೊಟ್ಟಿದ್ದಾಳೆ, ಲಂಚ ಕೊಟ್ಟಿದ್ದಾಳೆ. ಅವಳು ಖುಷಿಗೋಸ್ಕರ ಹಿಂಗೆ ಹೇಳು ಅಂತ. ಅವಳು ಖುಷಿಗೋಸ್ಕರ. ಅಲ್ಲಿ ಡಾನ್ ಬಂದ ನೋಡಿದ್ರು. ಚೆನ್ನಾಗಿದೀಯಾ ಎಲ್ಲ ಅವರಾಗೆ ಹೇಳಿ ಅಂದ್ಬಿಟ್ಟು ಕ್ಯೂಟ್ ಬೇಬಿ ಅಂತ ನೀನ್ ಫ್ರಾಕ್ ಹಾಕ್ಬಿಟ್ಟಿದ್ಯಲ್ಲ ಬೇಬಿ. ಸಕ್ಕತ್ತ ಕಾಣಿಸ್ತಾ ಇದೆ. ಹೌದಾ? ಅದು ಹೇರ್ ಸ್ಟೈಲು ಈ ನನ್ನ ಮಗ ಕುಂಡಿ ತೋರ್ಸ್ಕೊಂಡು ನಿಂತ್ಕೊಂಡ. ಕರೆಕ್ಟಾಗಿ ಹಿಂದೆ ಬೇರೆ ನಿಂತ್ಕೊತಾರೆ. ನನ್ನ ಮಗಳು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳಂತೆ ಗಾಯ್ಸ್. ಇನ್ನು ಹೆಣ್ಣಿನ ಮನೆ ಕಡೆಯಿಂದ ಎಲ್ಲರೂ ಇವಾಗ ಮತ್ತೆ ಹೊರಡ್ತಾಯಿದ್ವಿ. ಹೊರಗಡೆನೇ ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಸೊ ಆಮೇಲೆ ಎಲ್ಲರೂ ಮತ್ತೆ ಹೊರಟ್ವಿ ಮನೆ ಕಡೆಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೋಡೋಣ ನಾವೆಲ್ಲರೂ ಹುಡುಗಿನ ಒಪ್ಕೊಂಡಿದ್ದೀವಾ ಇಲ್ವಾ ಅನ್ನೋದು ನೆಕ್ಸ್ಟ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಮತ್ತು ಇನ್ನೊಂದು ಹೊಸ ವ್ಲಾಗ್ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.